ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಬ್ಲಾಗ್ಸ್. ಇವತ್ತು ಒಂದು ಕುಕ್ಕಿಂಗ್ ವಿಡಿಯೋ ಮಾಡೋಣ ಅಂತ ನಿನ್ನೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಮಂಗಳೂರು ಬನ್ಸ್ದು ರೆಸಿಪಿ ನೋಡಿದೆ. ಇವತ್ತು ಅದೇ ರೆಸಿಪಿನ ನಾವು ನಮ್ಮ ಮನೇಲಿ ಟ್ರೈ ಮಾಡ್ತಾ ಇದ್ದೀವಿ. ನಿಮಗೂ ಆ ರೆಸಿಪಿನ ತೋರಿಸ್ತೀನಿ, ಬನ್ನಿ. ಮೊದಲು ಇದು ಮಂಗಳೂರು ಬನ್ಸ್ ಹಿಟ್ಟು, ಇದನ್ನ ನಾನು ನಿನ್ನೆ ನೈಟೇ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೇನು ಹಾಕ್ಬೇಕಂದ್ರೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಸಿಂಪಲ್ ಇದೆ. ಬಾಳೆಹಣ್ಣು, ಆಮೇಲೆ ಜೀರಿಗೆ, ಆಮೇಲೆ ಒಂದು 3-4 ಸ್ಪೂನ್ ಸಕ್ಕರೆ, ಆಮೇಲೆ ಅದನ್ನ ಫುಲ್ ಸ್ಮ್ಯಾಶ್ ಮಾಡಬೇಕು. ಅದಾದ್ಮೇಲೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮೈದಾ ಹಿಟ್ಟನ್ನ ಫುಲ್ಲು ನೀವು ನೀರು ಥರ ಕಲಸೋದು ಬೇಡ, ಫುಲ್ ಗಟ್ಟಿನೂ ಇರಬಾರ್ದು, ಈ ಥರ ಇರಬೇಕು. ಅಂದರೆ ನಿಮಗೆ ಬನ್ಸ್ ನೀಟಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಕಾಂಬಿನೇಷನ್ ಆಗಿ ಎಲ್ಲರೂ ಚಟ್ನಿ ಎಲ್ಲ ಮಾಡ್ತಾರೆ, ಬಟ್ ನಾನು ಸಿಂಪಲ್ ಆಗಿ ಒಂದು ಸಾಗು ಮಾಡೋಣ ಅಂತ. ಅದಕ್ಕೆ ಬೇಯಿಸಿದ ಆಲೂಗಡ್ಡೆ, ಆಮೇಲೆ ಬೇಯಿಸಿಟ್ಟಿರೋ ಬಟಾಣಿ, ಆಮೇಲೆ ಟೊಮೆಟೊ ಪೇಸ್ಟು, ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಇವಾಗ ಫಸ್ಟ್ ನಾನು ಸಾಗುನ ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಮಂಗಳೂರು ಬನ್ಸ್ನ ಸ್ಟಾರ್ಟ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಓಕೆ, ಬನ್ನಿ. ನಾನು ಇವಾಗ ಅರೌಂಡ್ ಒಂದು 3 ಮೆಂಬರ್ಸಿಗೆ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅಂತ ಕ್ವಾಂಟಿಟಿ ನೋಡ್ಬಿಟ್ಟು ತಗೊಳ್ಳಿ. ಇದಕ್ಕೆ ಫಸ್ಟ್ ಈಗ ನಾವು ಎಣ್ಣೆ ಹಾಕೋಣ. ಇದಕ್ಕೆ ಒಂದು ಇವಾಗ ಡಯಟ್ ಕಾನ್ಷಿಯಸ್ ಇರೋರು ಆಲಿವ್ ಆಯಿಲ್ ಯೂಸ್ ಮಾಡಿ, ಇಲ್ಲ ನಾರ್ಮಲ್ ಇದ್ದೀರಾ, ಏನು ಜಿಮ್ ಆ ಥರ ಏನೂ ಇಲ್ಲ ಅಂತ ಅಂದರೆ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ತಗೊಳ್ಳಿ. ಇವಾಗ ನಾವೊಂದು 3-4 ಸ್ಪೂನ್ಸ್ ಅಷ್ಟು ಆಯಿಲ್ ತಗೊತಾ ಇದ್ದೀನಿ. ಇದು ಫಸ್ಟ್ ಕಾಯಿಲಿ. ಇದಕ್ಕೆ ಫಸ್ಟ್ ನಾನೀಗ ಜೀರಿಗೆ ಹಾಕ್ತೀನಿ. ಅಂದರೆ ಜೀರಿಗೆ ಅಡಿಷ್ನಲ್, ನಿಮ್ಗೆ ಇಷ್ಟ ಇದ್ರೆ ಹಾಕ್ಬೋದು, ಇಲ್ಲ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ. ಬೇಕಂದ್ರೆ 1 ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು, ಏನೂ ಇದಿಲ್ಲ. ಆಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ಅಂದರೆ ನಾನು ಮಾಡ್ತಿರೋದು 3 ಮೆಂಬರ್ಸ್ಗೆ, ಅದಕ್ಕೆ ಒಂದು ಚಿಕ್ಕದ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ಬೇಯಿಸಿರೋ ಅಂಥ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಆಮೇಲೆ ಸ್ವಲ್ಪ ಉಪ್ಪು ಹಾಕೋಣ. ಸ್ಟಾರ್ಟಿಂಗ್ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಆಮೇಲೆ ನಿಮ್ಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ಆಮೇಲೆ ಇದಕ್ಕೆ ನಾನು ಟೊಮೆಟೊ ಪೇಸ್ಟ್ ಇದಕ್ಕೆ ಮತ್ತೇನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ, ಬರೀ ಟೊಮೆಟೊ ಅಷ್ಟೇ. ಟೊಮೆಟೊನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಬೇಯಿಸಿರೋ ಅಂಥ ಬಟಾಣಿ ಹಾಕಿದ್ದೀನಿ. ಆಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕೋಣ.
ಖಾರನ ನಿಮ್ಮ ಮನೆಯವ್ರಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಯಾಕಂದರೆ ಕೆಲವರು ತುಂಬ ಖಾರ ತಿಂತಾರೆ, ಕೆಲವರು ಜಾಸ್ತಿ ತಿನ್ನಲ್ಲ. ಅದಕ್ಕೆ ನೋಡಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೋಣ. ಅಕಸ್ಮಾತ್ ನಿಮ್ಮ ಮನೇಲಿ ಚಿಕನ್ ಮಸಾಲ ಏನಾದರೂ ಇತ್ತಂದರೆ ಅದನ್ನ ಹಾಕ್ಕೋಬೋದು. ಇವಾಗ ನಮ್ಮ ಮನೇಲಿ ಸದ್ಯಕ್ಕೆ ಇದು ಗರಂ ಮಸಾಲ ಇದೆ, ನಾನು ಇದನ್ನ ಹಾಕ್ತಾಯಿದ್ದೀನಿ. ಇದು ಹಾಕಿ ಒಂದು 2 ನಿಮಿಷ ಬಾಯ್ಲ್ ಮಾಡಿ, ಆಮೇಲೆ ಸ್ವಲ್ಪ ಅಂದರೆ ನಿಮಗೆ ಫುಲ್ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಇದು ಮಾಡಿ, ಇಲ್ಲ ನಾವು ಫುಲ್ ಸ್ವಲ್ಪ ತಳು ತಿಂತೀವಿ ಅಂತ ಅಂದರೆ ನೀವು ತಳುವಾಗೂ ಮಾಡ್ಕೋಬೋದು. ನಾನಿವಾಗ ಆಗಲೇ ಇದು ಟೊಮೆಟೊ ಪೇಸ್ಟ್ ಮಾಡಿದ್ನಲ್ಲ, ಅದೇ ಮಿಕ್ಸಿಯಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅದನ್ನೇ ಮತ್ತೆ ಈಗ ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಫುಲ್ ತಳು ಬೇಕು ಅಂತಂದರೆ ನೀವು ಇನ್ನೂ ನೀರು ಹಾಕ್ಕೋಬೋದು. ನಾನು ಇಷ್ಟು ಸಾಕು ಅಂತ ಅಂದ್ಬಿಟ್ಟು ಒಂದು ಆ್ಯಾವ್ರೇಜಿಗೆ ಮಾಡ್ಕೊಂಡಿದ್ದೀನಿ. ಫುಲ್ ಗಟ್ಟಿನೂ ಇಲ್ಲ, ಫುಲ್ ಅಳಕು ಇಲ್ಲ, ಅದು ಆ ಥರ. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ನಾನು ಸ್ವಲ್ಪ ತೆಗೆದಿಡ್ತೀನಿ, ಯಾಕಂದರೆ ನನಗೆ ಗಾರ್ನಿಷಿಂಗ್ ಮಾಡೋಕ್ಕಂದ್ರೆ ಇಷ್ಟ. ಸೊ ಅದನ್ನ ಸ್ವಲ್ಪ ಲಾಸ್ಟಿಗೆ ಹಾಕೋಣ ಅಂತ ಇಟ್ಟಿದ್ದೀನಿ. ಇವಾಗ ಕುದಿ ಬರ್ತಾ ಇದೆ. ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡೋಣ, ಆಮೇಲೆ ಓಪನ್ ಮಾಡೋಣ. ಅಷ್ಟೆಲ್ಲದು ರೆಡಿಯಾಗಿರುತ್ತೆ. ಇದನ್ನ ಆ ಕಡೆ ಇಡ್ತಾ ಇದ್ದೀನಿ, ಬಿಕಾಸ್ ಇಲ್ಲಿ ನಾನೀಗ ಮಂಗಳೂರು ಬನ್ಸ್ ಮಾಡಬೇಕು. ಸೊ ಅದಕ್ಕೆ 1 ನಿಮಿಷ ಕಾಯಿಸಿ ಎಲ್ಲ ಎತ್ತಿಟ್ಟು ಬಿಡ್ತೀನಿ. ಅವಾಗ ಈಸಿ ಆಗುತ್ತೆ ಹಾಗೆ ಮಾಡೋಕ್ಕೆ. ನೆಕ್ಸ್ಟ್ ಇವಾಗ ನಾನು ಇಲ್ಲೊಂದು ಬಾಣಲಿ ಇಟ್ಕೋತೀನಿ, ಬಿಕಾಸ್ ಇದು ಇವಾಗ ಮಂಗಳೂರು ಬನ್ಸ್ ಮಾಡೋಕ್ಕೆ. ಅದಕ್ಕೆ ನಾನು ಎಣ್ಣೆ ಹಾಕೋತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕಂದರೆ ಅದು ಎಷ್ಟು ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮಂಗಳೂರು ಬನ್ಸು. ಇದು ಎಣ್ಣೆ ಕಾಯಲಿ, ಅಲ್ಲಿವರೆಗೂ ನಾನು ತೋರಿಸ್ತೀನಿ ಹೇಗೆ ಅಂತ. ನಿಮ್ಮ ಮನೇಲಿ ಎಲ್ಲರ ಮನೇಲೂ ಇರುತ್ತೆ ಇದು ಚಪಾತಿ ಮಾಡೋದು. ಇವಾಗ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ, ಅಂದರೆ ಫುಲ್ ಅಲ್ಲ. ಇವಾಗ ಮಂಗಳೂರು ಬನ್ಸ್ನ ಉದ್ದೋದಕ್ಕಿಂತ ಈ ಥರ ನಾವು ಕೈಯಲ್ಲೇ ಇದು ಮಾಡ್ಕೋಬೋದು. ಕ್ವಾಂಟಿಟಿ ಅಂದರೆ ಒಂದಿಷ್ಟು ತಗೋತೀನಿ. ನಾನು ಎಷ್ಟು ಕ್ವಾಂಟಿಟಿ ತಗೋತೀನಿ, ನಾನು ನೀಟಾಗಿ ಈ ಥರ ಉಳ್ಳೆ ಮಾಡಿಕೊಂಡು ಹಿಂಗೆ ಕೈಯಲ್ಲೇ ಇದು ಮಾಡ್ಕೊತೀನಿ, ನಾನು ಅಗಲ ಮಾಡ್ಕೊತೀನಿ. ಇದಕ್ಕೆ ಲತ್ತಣಿಗೆಯಿಂದನೇ ಹಿಂಗೆ ಉತ್ಕೋಬೇಕು ಅನ್ನೋದೇನೂ ಇಲ್ಲ, ನೀವು ಕೈಯಲ್ಲೇ ಈ ಥರ ಮಾಡ್ಕೊಂಡ್ರು ಸಾಕು. ಬಟ್ ಇದು ಸ್ವಲ್ಪ ದಪ್ಪ ಇರಬೇಕು, ಫುಲ್ ತಳ್ಳಗಾಗ್ಬಿಟ್ರೆ ಅದು ಮಂಗಳೂರು ಬನ್ಸ್ ಅನ್ಸಲ್ಲ, ಪೂರಿ ಅನ್ಸುತ್ತೆ.
ಫುಲ್ ದಪ್ಪ ಫುಲ್ ದಪ್ಪನೂ ಬೇಡ, ಫುಲ್ ತೆಳ್ಳಗೂ ಬೇಡ, ಒಂದು ಮೀಡಿಯಮ್ ಆಗಿ ನೀವು ಹಿಂಗೆ ಎತ್ಕೊಂಡು ಹಿಂಗೆ ಹಾಕಬೇಕು. ಅವಾಗ ಅದು ನಿಮಗೆ ಪಫಿನೆಸ್ ಬರುತ್ತೆ. ಇಲ್ಲಾಂದರೆ ಫುಲ್ ತೆಳ್ಳಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಈ ಕಡೆ ಸಾಗು ಬೇಯ್ತಾ ಇದೆ, ಅದನ್ನ ನೋಡೋಣ ಹೇಗಾಗಿದೆ ಏನು ಅಂತ. ಈ ಕಡೆ ಸಾಗು ರೆಡಿ ಆಗಿದೆ. ಅದಕ್ಕೆ ಈಗ ನಾನು ಗಾರ್ನಿಶಿಂಗ್ ಮಾಡ್ತೀನಿ. ನಿಮ್ಗೆ ಅವಾಗಲೇ ಹೇಳ್ದಂಗೆ ನನಗೆ ಗಾರ್ನಿಶಿಂಗ್ ಮಾಡೋಕ್ಕೆ ತುಂಬ ಇಷ್ಟ. ಸೊ ಇದಕ್ಕೆ ನಾನು ಯಾವುದೇ ರೀತಿ ಏನು ಸ್ಪೈಸಸ್ ಹಾಕಿಲ್ಲ. ಜಸ್ಟ್ ನಾರ್ಮಲ್ ಒಂದು ಪಲ್ಯ ಹೇಗೆ ಮಾಡ್ತೀವೋ ಅದೇ ರೀತಿ ಅಷ್ಟೇ. ಏನು ಚಕ್ಕೆ ಲವಂಗ ಆ ಥರ ಏನೂ ಹಾಕಿಲ್ಲ. ಇದು ಸಿಂಪಲ್ ಒಂದು 10 ಮಿನಿಟ್ಸಲ್ಲಿ ಆಗುತ್ತೆ ನಮಗೆ ರೆಸಿಪಿ. ನೀವೆಲ್ಲಾದರೂ ಆಫೀಸ್ಗೆ ಹೋಗೋದಿದ್ರೆ, ಸ್ಟೂಡೆಂಟ್ಸಿಗೆ ಇಲ್ಲ ಕಾಲೇಜಿಗೆ ಇಲ್ಲ ಎದಕ್ಕಾದರೂ ಯೂಸ್ ಆಗುತ್ತೆ ಈ ರೆಸಿಪಿ. ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಈ ಕಡೆ ಇನ್ನೂ ಎಣ್ಣೆ ಕಾಯ್ತಾ ಇದೆ. ನೋಡೋಣ ಯಾವ ರೀತಿ ಬರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಅದು ನೆನ್ನೆ ನೋಡಿದ್ದು. ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ ಅಷ್ಟೆ. ಮತ್ತು ನಿಮಗೆ ಯಾವುದಾದ್ರೂ ಏನಾದರೂ ರೆಸಿಪೀಸ್ ಬೇಕು ಅಂದರೆ, ಇನ್ಮೇಲೆ ಯಾವ ಥರ ವ್ಲಾಗ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಆ ಥರ ನಾನು ಮಾಡ್ತೀನಿ. ಹಂಗೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಸಪೋರ್ಟ್ ಮಾಡಿ ಗೈಸ್. ಕಡೆದು ಎಣ್ಣೆ ಇನ್ನೂ ಕಾಯಬೇಕು. ಇವಾಗ ಎಣ್ಣೆ ಫುಲ್ ಕಾದಿದೆ, ಅಂದರೆ ಇಲ್ಲಿ ಹೊಗೆ ಬರ್ತಾ ಇದೆ. ಅದರಿಂದ ನಾನು ಕಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಎತ್ತೋಣ. ಓ ಗೈಸ್, ಚೆನ್ನಾಗಿ ಬಂದಿದೆ. ಇದಕ್ಕೆ ಹಾಕ್ತೀನಿ. ಇವಾಗ ನೀವು ಒಂದು ಸೌಟ್ ಆದರೂ ತಗೊಳ್ಳಿ, ಇಲ್ಲ ಈ ಥರ ಮಾಡ್ತೀನಿ. ಈ ಥರ ಫುಲ್ ಅದು ಬ್ರೌನಿಷ್ ಆಗಬೇಕು, ಹಂಗಂದ್ರೆ ಅದು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಕೆಲವೊಬ್ರು ಹಿಂಗೆ ವೈಟ್ ಇದ್ದಾಗಲೇ ಇದು ಮಾಡ್ಕೋತಾರೆ. ಆ ಥರ ಮಾಡ್ಕೊಬಿಡಿ. ಈ ಥರ ಫುಲ್ ಬ್ರೌನಿಷ್ ಬಂದಾಗ ನೀವು ಜಾಸ್ತಿ ಅದನ್ನ ಹೊತ್ಸಕ್ಕೂ ಹೋಗ್ಬೇಡಿ ಗ್ಯಾಸ್. ಫುಲ್ ಅದು ಆಯಿಲ್ ಫ್ರೀ ಆದಮೇಲೆ ನೀವು ಅದನ್ನ ಹೊರಗಡೆ ತೆಗೀರಿ. ನೆಕ್ಸ್ಟು ನಾನು ಅದೇ ರೀತಿ ಸೇಮ್ ಮಾಡ್ತೀನಿ. ಸ್ವಲ್ಪ ಆಯಿಲ್ ಹಾಕೋತೀನಿ, ಯಾಕಂದರೆ ಇದು ಮೈದಾ ಹಿಟ್ಟು ಅಲ್ವಾ. ಇವಾಗ ಮಾಮೂಲಿ ಇದ್ರ ಮೇಲೆ ಹಿಂಗೆ ಹಾಕ್ಬಿಟ್ರೆ ಅದು ಮೇಲೆ ಬೇಗ ಎದ್ದೇಳಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಎಣ್ಣೆ ಹಾಕ್ಬಿಟ್ಟು ನನಗೂ ಗೊತ್ತಿಲ್ಲ ಗೈಸ್, ಫಸ್ಟ್ ಟೈಮ್ ಮಾಡಿದ್ದೀನಿ. ಅದು ಹೆಂಗಿದೆ ಅಂತ ಗೊತ್ತಿಲ್ಲ. ಮಾಮೂಲಿ ಮತ್ತೆ ನೆಕ್ಸ್ಟ್ ಸೇಮ್ ಪ್ರೊಸೀಜರು. ಎತ್ಕೊಳ್ಳಿ, ಹೀಗೆ ಬಿಡಿ. ಕೆಲವೊಬ್ರು ಈ ಥರ ಇದ್ದಾಗಲೇ ತೆಗೆದ್ಬಿಡ್ತಾರೆ, ಸಾಕು ಫುಲ್ ಕಪ್ಪಾದರೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಬಟ್ ಆ್ಯಕ್ಚುಲಿ ಈ ಥರ ಫುಲ್ ಇದಾದಾಗಲೇ ನೀವು ತೆಗಿಬೇಕು.
ಹಂಗಂತೇಳಿ ಫುಲ್ ಮತ್ತೆ ಹೊಚ್ಸಿದ್ರೆ ಫುಲ್ ತಿನ್ನೋಕ್ಕಾಗಲ್ಲ. ನೆಕ್ಸ್ಟ್ ಎಲ್ಲ ಸೇಮ್ ಪ್ರೊಸೀಜರ್ ಫ್ರೆಂಡ್ಸ್. ಆಮೇಲೆ ಫುಲ್ ಎಲ್ಲ ಮಾಡಿದ್ಮೇಲೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ರೆಡಿ ಆಗಿದೆ, ಬನ್ನಿ ಗೈಸ್ ಹೇಗಿದೆ ಅಂತ ನೋಡೋಣ. ಸಖತ್ತಾಗಿ ಬಂದಿದೆ ಅಲ್ವಾ? ಈಗ ಇದನ್ನ ನಮ್ಮ ಪಪ್ಪಂಗೆ ಸರ್ವ್ ಮಾಡಿ ಹೇಗಿದೆ ಅಂತ ಕೇಳೋಣ. ಸಾಗುನು ರೆಡಿ ಇದೆ, ಬನ್ಸು ರೆಡಿ ಇದೆ. ಇವಾಗ ಅವರಿಗೆ ಕೇಳೋಣ ಹೇಗಿದೆ ಅಂತ. ಬನ್ನಿ ಗೈಸ್ ಹೋಗೋಣ ಅವ್ರಿಗೆ ಹೇಗಿದೆ. ತುಂಬಾ ಚೆನ್ನಾಗಿದೆ. ನಿಜ ತುಂಬಾ ಚೆನ್ನಾಗಿದೆ. ಓಕೆ ಗೈಸ್, ನಮ್ಮ ಪಪ್ಪಂಗೆ ಇಷ್ಟ ಆಯಿತು. ನಿಮಗೂ ಈ ರೆಸಿಪಿ ಬೇಕು ಅಂದರೆ ಒಂದ್ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಅದನ್ನ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಮತ್ತು ನಿಮ್ಗೆ ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಗೈಸ್, ನಾನು ಆ ಥರ ವಿಡಿಯೋಸ್ ಮಾಡ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು.